ಅದರಿಂದ ಬಂದ ಲಾಭದಲ್ಲಿ ಮತ್ತೆ ರೈತರನ್ನ ಸಂಘಟಿಸಿ ಅವರನ್ನೇ ಉದ್ಯಮದಾರರನ್ನಾಗಿ ಮಾಡುವ ಉದ್ದೇಶವನ್ನು ಹೊಂದಿದೆ. ಇನ್ನೊಂದು ಬಹಳ ಮುಖ್ಯ ಅಂಶ, ಇನ್ನೊಂದು 2 ನಿಮಿಷದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ. ಇದುವರೆಗೆ ಈ ರೈತ ಶಾಲೆ ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ಅನುದಾನವನ್ನು ತಗೊಂಡಿಲ್ಲ. ಅತ್ಯಂತ ಸ್ವಾಭಿಮಾನಿ ಸಂಸ್ಥೆಯಾಗಿ ಬೆಳೆದಿರುವಂತದ್ದು ಹೆಗ್ಗಳಿಕೆ ಕೂಡ ಈ ರೈತ ಶಾಲೆಗಿದೆ. ರೈತರೇ ಕೊಟ್ಟಿರುವ ಹಣ, ಕೆಲವರು ರೈತಪರ ಚಿಂತಕರು ಕೊಟ್ಟಿರುವಂತಹ ಹಣದಲ್ಲಿ ಈ ಸಂಸ್ಥೆ ಅವರು ವೇದಿಕೆಯಲ್ಲಿದ್ದಾರೆ. ಅವರು ಹೆಗಲು ಕೊಡ್ತಾರೆ. ನಮ್ಮ ಸತ್ಯಮೂರ್ತಿ ಅವರಿಗೆ ರೈತ ಶಾಲೆ ನಿರ್ಮಾಣಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ಮತ್ತು ಹೆಗಲು ಕೊಟ್ಟಿದ್ದಾರೆ. ಇಂಥ ಒಳ್ಳೆಯ ಅಧಿಕಾರಿಗಳು ಇರೋದ್ರಿಂದನೇ ಬಹುಶಃ ರೈತರ ಮಾತನ್ನ ಇನ್ನೂ ಕೇಳಿಸಿಕೊಳ್ಳುವ ಕಿವಿಗಳಿದ್ದಾವೆ ಅನ್ನುವುದಕ್ಕೆ ಒಂದು ಸಾಕ್ಷಿ ಅಶೋಕ್ ಸರ್ ಅವರು. ಬಂಧುಗಳೇ, ಈ ರೈತ ಶಾಲೆ ಅಧಿಕೃತವಾಗಿ ಕಟ್ಟಡಗಳ ಮೂಲಕ ಪ್ರಾರಂಭ ಆಗಿದ್ದು ಕಡೆ ಇದೆ. ರೈತ ಶಾಲೆ ಉತ್ಪಾದನೆ ಕಂಪನಿಯನ್ನ ಇವತ್ತು ಒಳಗೊಂಡಿದೆ. ರೈತ ಸಿಗುತ್ತೆ. ಅದಕ್ಕೆ ಸಾಕ್ಷಿ ಈ ಕಾರ್ಯಕ್ರಮದ ಸಾಧ್ಯತೆಯನ್ನು ವಹಿಸಿರುವಂತಹ ನಿಶ್ಚಲಾನಂದನಾಥ ಸ್ವಾಮೀಜಿಯವರೇ ಸಾಕ್ಷಿ. ಇದಕ್ಕೆ ಸತ್ಯಮೂರ್ತಿಯವರ ಬಗ್ಗೆ ಒಂದು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಸಮಯದ ಅಭಾವ ಇದೆ. ಅವರು ನೋಡಿ, ಸಂಘಟಕರು ಬೇಗ ವೇದಿಕೆ ಮೇಲೆ ಬಂದು ಕೂತ್ಬಿಡ್ತಾರೆ. ಕಾರ್ಯಕ್ರಮ ಶುರುವಾದರೆ ಅವರು ಎಲ್ಲೋ ಎಲೆಮರೆಕಾಯಿಯಾಗಿ ನಿಂತು ಬಿಟ್ಟಿದ್ದಾರೆ. ಮೇಷ್ಟ್ರು ಕೂಡ ಬೆಳಗ್ಗೆ ರೈತ, ಆಮೇಲೆ 9 ಗಂಟೆ ಆದ್ಮೇಲೆ ಪಾಠ ಮಾಡೋ ಮೇಷ್ಟ್ರು, ನನ್ನಂಗೆ ಪಾಠ ಮಾಡೋ ಮೇಷ್ಟ್ರು, ಮತ್ತೆ ಸಂಜೆ ಆದ್ಮೇಲೆ 250ರಿಂದ 300 ಕಿಲೋಮೀಟರ್ ಎಲ್ಲ ಹಳ್ಳಿಗಳಲ್ಲೂ ಅವರು ಓಡಾಡ್ತಾ ರೈತರನ್ನ ಸಂಘಟಿಸ್ತಾರೆ. ಇಂಥದ್ದೊಂದು ಬಲವರ್ಧನೆಯನ್ನ ತುಂಬ್ತಾರೆ. ನೋಡಿ, ಹಣ ಬಂದ್ರೆ ನಾವು ಒಳ್ಳೆ ಮನೆ ಕಟ್ಕೋಬೇಕು, ಮೊಬೈಲ್ ತಗೋಬೇಕು, ಕಾರ್ ತಗೋಬೇಕು ಅಂತೀವಿ. ಆದ್ರೆ ಅವರು ರೈತ ಶಾಲೆ ಕಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಟ್ಟಿಗೆ ಅಭಿನಂದಿಸ್ತೇನೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಿಂ ದಾಟಿ ನಡೆದುದಲ್ಲದೆ ದೇಶ ದಾಟಲೆ ಕೆಳಕು ಸರ್ವಜ್ಞ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ರೈತನೇ ಈ ನೆಲದ ನಿಜವಾದ ಯೋಗಿ, ರೈತ ಬಿಕ್ಕಿದರೆ ದೇಶವೇ ಬಿಕ್ಕುತ್ತದೆ. ಇದು ನಮ್ಮನ್ನ ಅರಿವು ಮಾಡುವಂತಹ ಸಂದೇಶ. ಈ ಸಂದೇಶವನ್ನು ನಾವೆಲ್ಲರೂ ಅರಿತುಕೊಂಡು ಮುಂದೆ ಈ ರೈತ ಶಾಲೆಗೆ ಮತ್ತು ರೈತ ಪರವಾಗಿ ನಾವು ಯಾವಾಗಲೂ ಯೋಚನೆ ಮಾಡೋಣ ಮತ್ತು ರೈತರಿಗೆ ಸಹಾಯವಾಗಿ ನಿಲ್ಲೋಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸತ್ಯಮೂರ್ತಿ ಮತ್ತು ಅವರ ಎಲ್ಲ ಬಳಗದವರಿಗೆ ಮತ್ತು ವೇದಿಕೆಯಲ್ಲಿರುವಂತಹ ಸ್ವಾಮೀಜಿಯವರಿಗೆ ಹಾಗೂ ಗಣ್ಯರಿಗೆ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಜವಾನ್, ಜೈ ಕಿಸಾನ್. ಯಾಕೆ ಯಾರಾಗ್ಬಿಡಿ ಎಲ್ಲ ಅಣ್ಣ ಫೋಟೋ ಬೇಕಿ ಸರಿ ಸರ್ ನೋಡೋಣ ಸರ್. ಹೇಳಿ ಸರ್. ಸರ್ ಹೇಳಿ, ಇಲ್ಲಿ ನೋಡಿ ಸರ್, ಇಲ್ಲಿ ಶ್ರೀಯುತರಿಗೆ ರೈತರಿಂದ ಇದೀಗ ನಾಗರಿಕ ಸನ್ಮಾನ. ನಿಮ್ಮ ಅಲ್ಲ ಸರ್, ಸರ್ ಒಂದು ಸೆಕೆಂಡ್ ಸರ್. ಮೇಡಮ್ ಇಲ್ಲಿ ನೋಡಿ. ಹಲೋ ಸ್ವಲ್ಪ ಫೇಸ್ ಡೌನ್ ಮಾಡಿ. ಹಾಂ, ಓಕೆ, ರೆಡಿ. ಥ್ಯಾಂಕ್ಸ್ ಅಕ್ಕ.